ಮೋಸ್ಟ್ ಆಫ್ ದ ಜನಕ್ಕೆ ನಾನು ಇದನ್ನೇ ಹೇಳೋದು, ಸ್ಟಾರ್ಟ್ ಬಿಸ್ನೆಸ್ ಟುಡೇ. ಇವತ್ತು ಬಿಸ್ನೆಸ್ ಮಾಡಿ ನೀವು ಬಾಸ್ ಆಗೋದನ್ನು ಕಲ್ತ್ಕೊಳ್ಳಿ. ಇಲ್ಲ ನಾನು 9 to 5 ಜಾಬ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಇದನ್ನು ಪಾರ್ಟ್ ಟೈಮ್ ಆಗೂ ಮಾಡ್ಬೋದು. ಇಲ್ಲ ಸರ್ ನಾನು ಫುಲ್ ಟೈಮರು, ನನಗೆ ಬೇರೆ ಏನೋ ಕೆಲಸ ಇದೆ ಬಟ್ ಅದ್ರ ಜೊತೆಗೆ ಇದನ್ನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಿಮ್ಮ ಆರ್ಡರ್ಸ್ಗಳ ಶಿಪ್ಪಿಂಗ್ ಬಂದಾಗ ನೀವು ಡೆಲಿವರಿ ಮಾಡಿ ಕಳಿಸಿ, ಅಷ್ಟೇ, ಮುಗೀತು. ಕೇಳ್ಕತ್ತಮ್ ದುಕಾನ್ ಬಂದು. ಸೊ ನಿಮಗೆ ಮಾಡೋ ಮನಸ್ಸಿದ್ರೆ ಖಂಡಿತ ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಬಟ್ ಸ್ಟಾರ್ಟ್ ಬಿಸ್ನೆಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಪ್ರತಿ ಬಾರಿಯೂ ಕೂಡ ಒಂದಷ್ಟು ಬಿಸ್ನೆಸ್ಗಳನ್ನು ತಂದು ತೋರಿಸ್ತಾ ಇದ್ದೆ. ಟ್ರಯಲ್ ಕೂಡ ನೀವು ಮಾಡಿರ್ತೀರಾ, ಅಥವಾ ಇದನ್ನು ಮಾಡಬಹುದಾ, ಹೇಗೆ ಮಾಡಬೇಕು, ಒಂದು ಕನ್ಫ್ಯೂಷನ್ಸಲ್ಲಿ ಇರ್ತೀರಿ. ಫಾರ್ ಎಕ್ಸಾಂಪಲ್ ಟಾಪ್ 4 ಬಿಸ್ನೆಸ್ ಐಡಿಯಾಸ್, ಟಾಪ್ 6 ಬಿಸ್ನೆಸ್ ಐಡಿಯಾಸ್, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಐಡಿಯಾಸ್ಗಳನ್ನ ನಾವು ಕೊಡ್ತಾನೆ ಬರ್ತಿರ್ತೀವಿ. ಆದರೆ ಇವತ್ತು ನಾನು ತಂದಿರುವಂಥ ಟಾಪಿಕ್ಕು ಬಂದಿರೋದು ಇ ಕಾಮರ್ಸ್ ಬಿಸ್ನೆಸ್ ಮಾಡೋದು ಹೇಗೆ. ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ಏನು, ಇದು ಎಷ್ಟು ಮುಖ್ಯ ಆಗುತ್ತೆ ಇವತ್ತಿನ ಪ್ರೆಸೆಂಟ್ ಜಮಾನದಲ್ಲಿ, ಎಷ್ಟು ಜನ ಇದನ್ನು ಮಾಡ್ತಿದ್ದಾರೆ, ಇದರಲ್ಲಿ ಸಕ್ಸಸ್ ಆಗ್ಬೋದಾ ಅನ್ನೋದಕ್ಕೆ ನಾನು ಇಲ್ಲೊಂದು 2 ಟಾಪಿಕನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಬಂದು ಹೌ ಟು ಡು, ವೇರ್ ಟು ಡು, ನೀಡ್ಸ್. ಹೌ ಟು ಡು ಹೇಗೆ ಮಾಡೋದು, ವೇರ್ ಟು ಡು ಎಲ್ಲಿ ಮಾಡೋದು, ನೀಡ್ಸ್ ಏನೇನು ಬೇಕಾಗುತ್ತೆ. ಇದಕ್ಕೆ ಒಂದು ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್. ಎರಡನೇದು ಬೇಕಾಗಿರೋದು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ತುಂಬ ಅರಿವು ಇರಬೇಕಾಗತ್ತೆ, ಅಥವಾ ನಾಲೆಡ್ಜನ್ನ ಬಿಲ್ಡ್ ಮಾಡ್ಕೊಳ್ಳಿ. ಹೇಗೆ ನಾನು ಇದನ್ನು ಪ್ರಮೋಟ್ ಮಾಡಬೇಕಾಗತ್ತೆ. ಒಂದು ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ನೀವು ಮಾಡಬೇಕಾದ್ರೆ ಪ್ರಮೋಷನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸಲ. ಅಷ್ಟೇ ಅಲ್ಲದೆ ಪ್ರಾಡಕ್ಟ್ ಡಿಮ್ಯಾಂಡ್ ಬಗ್ಗೆ ಬೇಕಾಗುತ್ತೆ. ಯಾವ ಡಿಮ್ಯಾಂಡ್ ಇದೆ ನಮಗಿವತ್ತು ಇ ಕಾಮರ್ಸ್ನಲ್ಲಿ, ನೀವು ಒಂದು ವೆಬ್ಸೈಟನ್ನಲ್ಲಿ ಹಾಕಬೇಕಾದ್ರೆ ಯಾವ ಡಿಮ್ಯಾಂಡ್ ಇದೆ ಪ್ರಾಡಕ್ಟ್ ಅಂತ ತಿಳ್ಕೊಂಡು ನೀವು ಆ ಪ್ರಾಡಕ್ಟ್ಗಳನ್ನು ಹಾಕಿದ್ರೆ ಹೆಚ್ಚಿಗೆ ಸಂಪಾದನೆ ಆಗುತ್ತೆ. ಅಷ್ಟೇ ಅಲ್ಲ, ಈ ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಸರ್, ಹೋಲ್ಸೇಲಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ನಾನು ಐಟಮ್ಸ್ಗಳನ್ನ ತರೋದಾಯಿತು ಅಂದರೆ. ಅಷ್ಟೇ ಅಲ್ಲದೆ ಇದೇ ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬಹುದಾ, ಎಷ್ಟು ನಾನು ಸಂಪಾದನೆ ಮಾಡೋಕ್ಕಾಗತ್ತೆ, ಈ ಎಲ್ಲದಕ್ಕೂ ಕೂಡ ಉತ್ತರವನ್ನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಸಿಗುತ್ತೆ. ಮಿಸ್ ಮಾಡಿದ್ರೆ ಎಲ್ಲೂ ಹೋಗ್ಬಿಡಿ, ವಿಡಿಯೋನ ಪೂರ್ತಿ ಆಗಿಬಿಡಿ. ಮೊದಲನೇದಾಗಿ ನೋಡೋಣ, ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ಏನು, ಯಾವ್ದು ಬರುತ್ತೆ ಸರ್. ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ನೀವೊಂದು ಹೋಮ್ ಅಪ್ಲಯನ್ಸಸ್ಸಿಂದ ಹಿಡಿದು ಎನಿ ಯಾವುದೇ ಪ್ರಾಡಕ್ಟ್ಗಳಾಗಿರಲಿ ನಿಮ್ಮದು, ಅದನ್ನು ಒಂದು ವೆಬ್ಸೈಟ್ಗಳಲ್ಲಿ ಹಾಕಿ ಅಲ್ಲಿ ನಾವು ಸೇಲ್ ಮಾಡುವಂಥದ್ದು ಅಂದರೆ ಆನ್ಲೈನ್ ಬಿಸ್ನೆಸ್ ಅಂತ ಹೇಳ್ಬೋದು ನಾವು ಇದನ್ನು. ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಯಾವ್ದಾದ್ರು ಬರುತ್ತೆ. ಶಾಪಿಫೈಲು ಕೂಡ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅಲ್ಲೂ ಕೂಡ ನಿಮ್ಮ ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡಿ ನಿಮ್ಮದೇ ಆದಂಥ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅಲ್ಲೂ ಕೂಡ ಬಿಸ್ನೆಸ್ ಮಾಡ್ಬೋದು. ಅಥವಾ ಅಮೆಝಾನ್ ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ಪ್ರಾಡಕ್ಟನ್ನು ಲಿಸ್ಟ್ ಮಾಡಿ ಮಾಡಬಹುದು. ಅಥವಾ ವಾಟ್ಸಪ್ ಬಿಸ್ನೆಸ್ಸಲ್ಲಿ ಮಾಡಬಹುದು. ಅಷ್ಟೇ ಅಲ್ಲ, ಈ ದ 4th ಪಾಯಿಂಟ್ ಏನು ಟಿಪ್ ನಾನು ನಿಮಗೆ ಕೊಡ್ತೀನಿ, ದ ಬೆಸ್ಟ್ ಟಿಪ್ ನಿಮಗೆ ಯಾವ್ದು ಎಲ್ಲೆಲ್ಲಿ ಸಿಗುತ್ತೆ, ಯಾವ ಪ್ರಾಡಕ್ಟನ್ನು ನಾನು ತಂದು ಇಲ್ಲಿ ಸೆಲ್ ಮಾಡ್ಬೋದು, ಎಲ್ಲೆಲ್ಲಿ ಸಿಗುತ್ತೆ ಸರ್ ಅನ್ನೋ ಒಂದು ಸಜೆಷನ್ ಕೂಡ ನಾನು ನಿಮಗೆ ಕೊನೆಯದಾಗಿ ಕೊಡುವಂತಹ ಒಂದು ಕೀ ಟಿಪ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಹೋಗೋಣ, ಹೌ ಟು ಡು, ವೇರ್ ಟು ಡು ಆ್ಯಂಡ್ ನೀಡ್ಸ್. ಸೊ ಮೊದಲನೇದಾಗಿ ಬರೋದೇ ಅಮೆಝಾನ್ ಸೆಲ್ಲರ್ ಅಕೌಂಟ್. ಎಸ್, ಏನು ಸರ್ ಇದು ಅಮೆಝಾನ್ ಸೆಲ್ಲರ್ ಅಕೌಂಟ್ ಅಂದರೆ, ಈಗ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರುತ್ತೆ ಅಂದ್ಕೊಳ್ಳಿ, ಬೆಂಕಿ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳಿ. ಅದನ್ನು ಈಗ ಸೆಲ್ ಮಾಡಬೇಕು. ನೀವು ಎಲ್ಲಿ ಸೆಲ್ ಮಾಡ್ತೀರಾ, ನಿಮಗೊಂದು ಅಂಗಡಿ ಹಾಕ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅಥವಾ ವಾಟರ್ ಬಿಲ್ ಇದ್ದರೆ ವಾಟರ್ ಬಿಲ್ ಕಟ್ಟಬೇಕಾಗತ್ತೆ. ಇದೆಲ್ಲ ಒಂದು ಪ್ರಾಬ್ಲಮ್ಸ್ಗಳಿದ್ದಾವೆ. ಅಷ್ಟೇ ಅಲ್ಲ, ಡಿಮ್ಯಾಂಡಬಲ್ ಏರಿಯಾದಲ್ಲಿ ಇಡಬೇಕಾಗತ್ತೆ. ಡಿಮ್ಯಾಂಡಬಲ್ ಏರಿಯಾದಲ್ಲಿ ಕಾಸ್ಟ್ ಜಾಸ್ತಿ ರೆಂಟ್ದು. ಸರ್ ಹಾಗಿದ್ದರೆ ಈ ಅಮೆಝಾನ್ ಸೆಲ್ಲರ್ಗೂ ಇದಕ್ಕೆ ಏನು ಸಂಬಂಧ ಅಂದರೆ, ಎಸ್, ಅಮೆಝಾನ್ ಸೆಲ್ಲರ್ ಅಕೌಂಟಲ್ಲಿ ನೀವೇನೂ ಪೇ ಮಾಡೋ ಹಾಗಿಲ್ಲ. ಒಂದು ಸಣ್ಣ ಪುಟ್ಟ ಒಂದು ಕಮಿಷನ್ಸ್ ಅಂತ ಇರುತ್ತೆ, ಅದನ್ನು ತೊಗೊಳ್ತಾರೆ ಅಷ್ಟೇ. ಬಟ್ ನಿಮ್ಮ ಅಮೆಝಾನ್ ಸೆಲ್ಲರ್ ಬಂದು ವೈಡಲ್, ಇದು ಗ್ಲೋಬಲ್ ಆಗಿ, ಬರೇ ಒಂದು ನಮ್ಮ ಕರ್ನಾಟಕ ಅಥವಾ ಬೆಂಗಳೂರು ಅಥವಾ ಧಾರವಾಡನೋ ಗುಲ್ಬರ್ಗನೋ ಇಲ್ಲಿ ಮಾತ್ರ ಅಲ್ಲ, ಗ್ಲೋಬಲಲ್ಲಿ ಪರ್ಚೇಸ್ ಮಾಡ್ತಾರೆ ನಿಮ್ಮ ಒಂದು ಐಟಮ್ಸ್ಗಳನ್ನು. ಸೊ ವೈಡರ್ ಲುಕ್ ಸಿಗುತ್ತೆ ನಿಮ್ಮ ಬಿಸ್ನೆಸ್ಗೆ. ನಿಮ್ಮ ಬಿಸ್ನೆಸ್ ಒಂದು ಡಿಮ್ಯಾಂಡಬಲ್ ಆಗಿದೆ ಅಂದರೆ, ಒಂದು ಬೆಂಕಿ ಪ್ರಾಡಕ್ಟ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ಅಮೆಝಾನ್ ಸೆಲ್ಲರ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಆದರೆ ಪರ್ಚೇಸ್ ಇನ್ ಹೋಲ್ಸೇಲ್, ಎಸ್, ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಸೆಲ್ ಮಾಡಬೇಕಾದ್ರೆ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿ. ನಿಮಗೆ ಹೋಲ್ಸೇಲಲ್ಲಿ ಯಾಕೆ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ರೀಟೇಲಲ್ಲಿ ತೊಗೊಂಡು ರೀಟೇಲಲ್ಲಿ ಪರ್ಚೇಸ್ ಮಾಡಿದ್ರೆ ಪ್ರಾಫಿಟ್ ತುಂಬ ಕಮ್ಮಿ ಇರುತ್ತೆ, ಆ ಪ್ರಾಡಕ್ಟ್ ಸೇಲ್ ಆಗೋದು ಕಾಯಬೇಕು ನೀವು. ಅಷ್ಟೇ ಅಲ್ಲದೆ ನೀವು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ತು ಅಂದರೆ ಒಳ್ಳೆ ಬಿಸ್ನೆಸ್ಸನ್ನು ಕೂಡ ಮಾಡ್ಬೋದು. ಯಾಕೆ ಅಂತಂದರೆ ಹೋಲ್ಸೇಲಲ್ಲಿ ನಿಮಗೆ ಬಲ್ಕಾಗಿ ತೊಗೊಂಡಾಗ ತುಂಬ ಲೆಸ್ ಪ್ರೈಸಲ್ಲಿ ಸಿಗುತ್ತೆ, ನಿಮಗೆ ಲೆಸ್ ಪ್ರೈಸಲ್ಲಿ. ಸೊ ಅದರಿಂದ ನೀವೇನು ಮಾಡ್ಬೋದು, ಒಂದಷ್ಟು ಪ್ರಾಫಿಟನ್ನು ಇಟ್ಕೊಂಡು ಬಿಸ್ನೆಸ್ಸನ್ನು ಮಾಡ್ಬೋದು. ನೀವು ರೀಟೇಲಲ್ಲಿ 800 ರೂಪಾಯಿಗೆ ತಂದಿರ್ತೀರ ಅಂತ ಇಟ್ಕೊಳ್ಳೋದು ಎಕ್ಸಾಂಪಲ್. 800 ರೂಪಾಯಿಗೆ ತಂದು ನೀವು 1000 ರೂಪಾಯಿ ಮಾರಿದ್ರೆ ನೀವು ಡೆಲಿವರಿ ಚಾರ್ಜಸ್ 100 ರೂಪಾಯಿ ಕೊಡಬೇಕಾದ್ರೆ 100 ರೂಪಾಯಿಗೋಸ್ಕರ ನೀವು ಆ ಪ್ರಾಡಕ್ಟ್ನ ತಂದು ಹೋಗಿ ಮಾಡಿ ಲಿಸ್ಟಿಂಗ್ ಮಾಡಿ, ಸೊ ನೋ ಯೂಸ್ ಅಲ್ಲ ಆ ಥರ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ಮಾಡಬೇಕಾದ್ರೆ ಆದಷ್ಟು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಒಂದು ಪ್ಲಸ್ ಪಾಯಿಂಟ್, ಕೀ ಪಾಯಿಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸರ್ ಏನೇನೆಲ್ಲ ಸೇಲ್ ಮಾಡ್ಬೋದು ಸರ್ ನಾನು ಅಮೆಝಾನಲ್ಲಿ ಸೆಲ್ಲರಲ್ಲಿ. ಓಕೆ, ನಾನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಾಯ್ತು ಅಂದರೆ ಏನೇನೆಲ್ಲ ಸೇಲ್ ಮಾಡ್ಬೋದು ಅಮೆಝಾನಲ್ಲಿ ಅಂತ ಕೇಳಿದ್ರೆ, ಗ್ಯಾಡ್ಜೆಟ್ಸ್ಗಳನ್ನ ಸೇಲ್ ಮಾಡ್ಬೋದು, ಸ್ಯಾರೀಸ್ಗಳನ್ನು ಸೇಲ್ ಮಾಡ್ಬೋದು, ವೈರಲ್ ಗ್ಯಾಡ್ಜೆಟ್ಸ್. ದಿಸ್ ಈಸ್ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ನಿಜವಾಗ್ಲೂ. ವೈರಲ್ ಗ್ಯಾಡ್ಜೆಟ್ಸ್ ಅಂದರೆ ನಿಮಗೆ ಕೆಲವೊಂದ್ಸಲ ಅಮೆಝಾನಲ್ಲೂ ಕೂಡ ಸಿಗಲ್ಲ ಅಂತಹ ಪ್ರಾಡಕ್ಟ್ಗಳನ್ನು ನೀವು ಬೇರೆ ಕಡೆಯಿಂದ ತರಿಸಿ ಇಲ್ಲಿ ಸೆಲ್ ಮಾಡಿದ್ರೆ ಒಂದು ಬ್ಲಾಸ್ಟಿಂಗ್ ಪ್ರಾಡಕ್ಟ್ ಆಗುತ್ತೆ.
ಬೂಮ್ ಆಗುತ್ತೆ ಆ ಒಂದು ಪ್ರಾಡಕ್ಟ್ ನಿಜವಾಗ್ಲೂ. ಜೊತೆಗೆ ಕಿಡ್ಸ್ ಐಟಮ್ಗಳನ್ನು ಸೇಲ್ ಮಾಡಿ, ಬ್ಯಾಗು ಈಗ ಟ್ರೆಂಡಿಂಗ್ ಏನಂತಂದರೆ ಸದ್ಯದಲ್ಲಿ ಈಗ ಏನೇನು ಬರುತ್ತೆ ಅಂದರೆ ಮಕ್ಕಳ ಸ್ಕೂಲ್ಗಳು ಬರುತ್ತೆ, ಮಕ್ಕಳಿಗೆ ಬ್ಯಾಗ್ಗಳು ಬೇಕಾಗುತ್ತೆ, ವಾಟರ್ ಬಾಟಲ್ಸ್ಗಳು ಬೇಕಾಗುತ್ತೆ, ಅಥವಾ ಟಿಫನ್ ಬಾಕ್ಸ್ಗಳು ಬೇಕಾಗುತ್ತೆ. ಸೊ ಕಿಡ್ಸ್ ಐಟಮ್ಗಳನ್ನು ನಾನು ಸಜೆಷನ್ ಕೊಟ್ಟಿರೋದು ನಿಮ್ಗೆ ಇದರಲ್ಲಿ. ಸೊ ಇವೆಲ್ಲದಕ್ಕೂ ನೀವು ರೆಡಿ ಸರ್, ಇದ್ರಲ್ಲಿ ನಂಗೆ ಐಡಿಯಾಸ್ ಇದೆ, ನಾನು ಈ ಪ್ರಾಡಕ್ಟ್ಗಳನ್ನು ತರಿಸಬಲ್ಲೆ, ನನಗೆ ಐಡಿಯಾ ಇದೆ ಸರ್, ಏನು ಮಾಡಬೇಕು ಅಂದರೆ ಮೊದಲನೇದ ನೀವು ಓಪನ್ ಮಾಡಬೇಕಾಗಿರುತ್ತೆ ಅಮೆಝಾನ್ ಸೆಲ್ಲರ್ ಅಕೌಂಟ್. ಈ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಏನೇನು ಬೇಕಾಗುತ್ತೆ ಸರ್ ಡಾಕ್ಯುಮೆಂಟು, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅಮೆಝಾನ್ ಸೆಲ್ಲರ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲೇ ಬರುತ್ತೆ ನಿಮಗೆ. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹೇಗೆ ನಾನು ಅದನ್ನು ಲಿಸ್ಟಿಂಗ್ ಮಾಡೋದು ಅಂತ ಕೇಳಿದ್ರೆ ಮೊದಲನೇದಾಗಿ ಪ್ರಾಡಕ್ಟ್ ಲಿಸ್ಟಿಂಗ್ ಮತ್ತು ಕೀವರ್ಡ್. ಎಸ್, ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಹಾಕಬೇಕಾದ್ರೆ ಅದಕ್ಕೊಂದು ಕೀವರ್ಡ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಮೊಬೈಲ್ ಅಂದ ತಕ್ಷಣ ಮೊಬೈಲ್ ಅಂದರೆ ಎಲ್ಲ ಮೊಬೈಲ್ ಬಂದುಬಿಡುತ್ತೆ. ನಿಮಗೆ ಬೇಕಾಗಿರೋ ಮೊಬೈಲ್ ಯಾವುದೋ ಒಂದು ಬ್ರ್ಯಾಂಡ್, ಎಕ್ಸಾಂಪಲ್ ವಿವೋನು, ಓಪೋನು, ಒನ್ ಪ್ಲಸ್ಸು, ಸ್ಯಾಮ್ಸಂಗ್, ವಾಟ್ ಎವರ್. ಆ ಸ್ಯಾಮ್ಸಂಗ್ ಅನ್ನೋದು ಇರುತ್ತೆ, ದಟ್ ಈಸ್ ಕಾಲ್ಡ್ ಕೀವರ್ಡ್ ಅಂತ ನಾವು ಕರಿತೀವಿ. ಅಂದರೆ ನಿಮ್ಮ ಪ್ರಾಡಕ್ಟ್ ಒಂದು ಹೆಡ್ಫೋನ್ ಇರುತ್ತೆ ಅಂದರೆ ಬರೀ ಹೆಡ್ಫೋನ್ ಹಾಕೋದಲ್ಲ, ಒಂದು ಹೆಡ್ಫೋನ್ ವಿತ್ ಕ್ವಾಲಿಟಿ ಔಟ್ಪುಟ್, ಅಥವಾ ಹೆಡ್ಫೋನ್ ಬ್ರ್ಯಾಂಡ್ ಇದ್ರೆ ಬ್ರ್ಯಾಂಡ್ ಹೆಸರು ಹಾಕಿ, ಇದನ್ನು ನಾವು ಕೀವರ್ಡ್ ಅಂತೀವಿ. ಅಂದರೆ ಕೀವರ್ಡ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು ಪ್ರತಿಯೊಂದು ಐಟಮ್ ಅಲ್ಲ, ಅದು ಎನಿ ಐಟಮ್. ಒಂದು ಕುಕ್ಕರ್ ಆದರೆ ನಾವು ಪ್ರೆಸ್ಟೀಜ್ ಕುಕ್ಕರ್ ಅಂತ ಸರ್ಚ್ ಮಾಡ್ತೀವಿ, ಅಥವಾ ಬಟರ್ಫ್ಲೈ ಅಂತ ಸರ್ಚ್ ಮಾಡ್ತೀವಿ, ಅಥವಾ ಪ್ರೆಸ್ಟೀಜ್ ಅಂತ ಸರ್ಚ್ ಮಾಡ್ತೀವಿ. ಈ ರೀತಿಯಾಗಿ ಅದನ್ನು ಕೀವರ್ಡಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು, ಅದನ್ನು ಕೀವರ್ಡ್ಸ್ ಅಂತ ಕರಿತೀವಿ. ಅದನ್ನು ಯೂಸ್ ಮಾಡೋದು ಕಲ್ತ್ಕೋಬೇಕು. ಡಿಸ್ಕ್ರಿಪ್ಷನ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಏನು ಸರ್ ಡಿಸ್ಕ್ರಿಪ್ಷನ್ ಕೆಲವರಿಗೆ ಅಂದರೆ, ಡಿಸ್ಕ್ರಿಪ್ಷನ್ ಅಂತಂದರೆ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ತೊಗೊಂಡಿರ್ಬೇಕಾದ್ರೆ ಅದರದ್ದು ಡೀಟೇಲ್ಡ್ ಹಾಕೋದು. ಒಂದು ಮೊಬೈಲ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ. ಒಂದು ಮೊಬೈಲಲ್ಲಿ ಡಿಸ್ಪ್ಲೇ ಈ ಕ್ವಾಲಿಟಿ ಇದೆ, 5.1 ಇಂಚ್ ಇದೆ, ಬ್ಯಾಟ್ರಿ ಇಷ್ಟಿದೆ, ಬ್ಯಾಕ್ ಕೇಸು ಕ್ವಾಲಿಟಿ ಈ ಥರ ಇದೆ ನಮ್ಮಲ್ಲಿ, ಸಿಲಿಕಾನ್ದ ಅಥವಾ ಕ್ಯಾಮ್ರಾ ಕ್ವಾಲಿಟಿ ಏನು, ಎಷ್ಟು ಮೆಗಾ ಪಿಕ್ಸೆಲ್ ಅಂತ ಡಿಸ್ಕ್ರಿಪ್ಷನ್ನಾಗಿ ನಾವು ಬರೆಯೋದು, ಡೀಟೇಲ್ಡಾಗಿ ಹೇಳೋದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದೆ ಡಾಕ್ಯುಮೆಂಟೇಷನ್ಸ್ಗಳು ಏನೇನು ಬೇಕಾಗುತ್ತೆ, GST, ಪ್ಯಾನ್ ಕಾರ್ಡ್, ಲೀಗಲ್ ಡಾಕ್ಯುಮೆಂಟ್ಸ್ಗಳು. ಆಸ್ ಯೂಶುವಲ್ GST ಒಂದು ಕಂಪನಿ ಮಾಡಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ GST ಇಸ್ ದ ಮೋಸ್ಟ್. ಪ್ಯಾನ್ ಕಾರ್ಡ್ ಆಸ್ ಯೂಶುವಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಲೀಗಲ್ ಡಾಕ್ಯುಮೆಂಟ್ಸ್ಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಇರ್ತೀರಿ, ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ, ಮನೇಲೇ ಮಾಡೋದ್ರಿಂದ ಒಂದು ರೆಂಟಲ್ ಅಗ್ರಿಮೆಂಟಲ್ಲಿ ಬೇಕಾಗುತ್ತೆ, ಅದಕ್ಕೆ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅವ್ರು ಕೇಳ್ತಾರೆ, ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಂಚ್ ಯುವರ್ ಬಿಸ್ನೆಸ್. ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ರೆಡಿ ಇದ್ದೀರಾ, ನೀವು ಹೋಲ್ಸೇಲಲ್ಲಿ ತರಿಸೋದಕ್ಕೆ ರೆಡಿ ಇದ್ದೀರಾ, ನಾನು ಇದನ್ನು ಪ್ರಾಫಿಟಬಲ್ ಮಾಡೋಕ್ಕೆ ನಂಗೆ ಬರುತ್ತೆ ಸರ್, ನನಗೆ ಐಡಿಯಾ ಇರಲಿಲ್ಲ ಇದು. ಸೊ ಈ ಒಂದು ವಿಡಿಯೋಯಿಂದ ನನಗೆ ಹೆಲ್ಪ್ ಆಯಿತು ಅಂದರೆ ಖಂಡಿತ ನಾನು ಖುಷಿ ಆಗ್ತೀನಿ. ಬಿಕಾಸ್ ಅಮೆಝಾನ್ ಸೆಲ್ಲರ್ ಅಕೌಂಟಲ್ಲಿ ನೀವು ವೈಡರಾಗಿ ನಿಮ್ಮ ಪ್ರಾಡಕ್ಟ್ನ ರೀಚ್ ಮಾಡ್ಬೋದು, ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಯೋಚನೆ ಮಾಡಿದ್ರೆ ನಿಮ್ಮ ಹತ್ರ ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಹೋಲ್ಸೇಲರ್ ತರ್ಸಕ್ಕೆ ಗೊತ್ತಿದೆ, ನಿಮ್ಮ ಬಿಸ್ನೆಸ್ ಲಾಂಚ್ ಮಾಡ್ಬೋದು. ಇದನ್ನು ಇನ್ನು 7ನೇ ಪಾಯಿಂಟ್, ಗೆಟ್ ಆರ್ಡರ್ಸ್, ಪ್ಯಾಕಿಂಗ್ ಸೆಕ್ಯೂರ್. ಮೋಸ್ಟ್ ಇಂಪಾರ್ಟೆಂಟು. ನೀವು ಎಷ್ಟೋ ಸಲ ಗಮನಿಸಿರ್ತೀರಿ, ನಿಮಗೆ ಗೊತ್ತಿರುತ್ತೆ, ಎಷ್ಟೋ ಸಲ ನಾವು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿರ್ತೀವಿ, ಪ್ಯಾಕಿಂಗೇ ಸರಿಗಿರೋದಿಲ್ಲ, ಅದು ಬ್ರೇಕ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಸಲ ಅವ್ನು ಬರೋದಿಲ್ಲ ನಿಮ್ಮ ಹತ್ರ. ಕಸ್ಟಮರ್ ಒಂದು ಸಲ ನಿಮ್ಮ ಹತ್ರ ಟ್ರಸ್ಟ್ ಕಳ್ಕೊಂಡಂದರೆ ಅವ್ನು ನಿಮ್ಮ ಹತ್ರ ಬರೋದೇ ಇಲ್ಲ. ಸೊ ಅದರಿಂದ ಪ್ಯಾಕಿಂಗ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ, ಸೆಕ್ಯೂರ್ಡಾಗಿ ಅದನ್ನು ಸೇಫಾಗಿ ಕಳಿಸೋರು. ಕೆಲವೊಂದು ಸಲ ಎಷ್ಟು ಕೆಳಗಡೆ ಬಿದ್ದುಬಿಟ್ಟಿರುತ್ತೆ ಕೆಲವೊಂದು ಪ್ಯಾಕಿಂಗ್ಸ್ಗಳು, ಅದು ಕೂಡ ಬಾಕ್ಸ್ ಏನೂ ಆಗಿರಲ್ಲ. ಸೊ ಸ್ವಲ್ಪ ಕ್ವಾಲಿಟಿ ಇರುವಂಥ ಪ್ಯಾಕಿಂಗನ್ನು ನೀವು ಮಾಡೋದಾಯ್ತು ಅಂದರೆ ಇಲ್ಲೂ ಕೂಡ ನೀವು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು, ಇ ಕಾಮರ್ಸ್ ಬಿಸ್ನೆಸ್. ನೆಕ್ಸ್ಟ್ 2ನೇ ಒಂದು ಇ ಕಾಮರ್ಸಲ್ಲಿ ಯಾವುದಿದೆ ಅಂತಂದರೆ, ನೆಕ್ಸ್ಟ್ ಬರೋದು ಒಂದು ಶಾಪಿಫೈ ಅಂತ ಇದೆ. ಇದು ಸ್ವಲ್ಪ ಸದ್ಯಕ್ಕೆ ಬೂಮ್ ಆಗ್ತಾ ಇದೆ. ನಮ್ಮಲ್ಲೇ ಇದು ಒಂದು ಕೋರ್ಸ್ ಇದೆ, ನೀವು ಕೂಡ ಡೀಟೇಲ್ಡಾಗಿ ನಮ್ಮಲ್ಲಿ ವಿಡಿಯೋ ಮಾಡಿದ್ದಾರೆ. ಹೇಗೆ ಶಾಪಿಫೈ ಅಕೌಂಟ್ ಓಪನ್ ಮಾಡೋದು, ಹೇಗೆ ವೆಬ್ಸೈಟ್ ಆಗಿ ಮಾಡೋದು, ಹೇಗೆ ಡೊಮೈನ್ ತೊಗೊಳ್ಳೋದು, ನನ್ನ ಪ್ರಾಡಕ್ಟ್ ಲಿಸ್ಟಿಂಗ್ ಹೇಗೆ ಮಾಡೋದು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇನ್ ಡೀಟೇಲ್ಡ್ ಆಗಿದೆ. ಸೊ ಸದ್ಯಕ್ಕೆ ನಾನು ಒಂದು ಶಾಪಿಫೈ ಅಂತ ಒಂದು ತೊಗೊಂಡಿದ್ದೀನಿ. ಇದಕ್ಕೆ ಸದ್ಯಕ್ಕೆ ನಾನು ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಪರ್ಚೇಸ್ ಮಾಡಬೇಕಾಗುತ್ತೆ, ನೀವು ಒಂದು ಡೊಮೈನ್ ಆಗಿರ್ಬೋದು, ಪ್ರಾಡಕ್ಟ್ನ ಲಿಸ್ಟಿಂಗ್ ಮಾಡಬೇಕಾಗುತ್ತೆ, ಅದ್ರ ಜೊತೆಗೆ ನೀವು ಬೆಸ್ಟ್ ಪ್ರೈಸಿಂಗು ಪ್ಲಸ್ ಡಿಸ್ಕೌಂಟ್ಸನ್ನು ಕೊಡಬೇಕಾಗುತ್ತೆ. ಬೆಸ್ಟ್ ಪ್ರೈಸಿಂಗ್, ಈಗ ನೀವು 200 ರೂಪಾಯಿ ಅಮೆಝಾನಲ್ಲಿ ಹಾಕಿ ನೀವು 200 ರೂಪಾಯಿ ಅಮೆಝಾನ್ ಹಾಕಿದ್ರೆ ಕಾಂಪಿಟೇಟಿವ್ ಆಗಲ್ಲ, ಅದು ಇಟ್ಸ್ ನಾಟ್ ಕಾಂಪಿಟೇಟಿವ್, ರೈಟ್? ಸೊ ನೀವು ಇಲ್ಲಿ ಸ್ವಲ್ಪ ಕಮ್ಮಿ ಪ್ರಾಫಿಟ್ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಸ್ಟಾರ್ಟಿಂಗು. ಸೊ ಅದರಿಂದ ನೀವು ಬಿಸ್ನೆಸ್ಸನ್ನು ಹೆಚ್ಚು ಮಾಡ್ಕೋಬೋದು. ಈಗ ಒಂದು ಎಕ್ಸಾಂಪಲ್ ಹೋಟ್ಲ್ ಬಿಸ್ನೆಸ್ ಕೊಡ್ತೀವಿ, 20 ರೂಪಾಯಿ ಕೆಲವರು 5 ಇಡ್ಲಿ ಕೊಡೋರು ಇದ್ದಾರೆ, ಅದೇ 20 ರೂಪಾಯಿ 2 ಇಡ್ಲಿ ಕೊಡೋರು, ಇದು 10 ರೂಪಾಯಿಗೆ ಒಂದು ಇಡ್ಲಿ. ಸೊ ನಾವೇನು ಮಾಡ್ತೀವಿ, ಕೆಲವು ಕ್ವಾಂಟಿಟಿ ಕ್ವಾಲಿಟಿನೂ ನೋಡಿ ಹೋಗಿರೋರು ಇದ್ದಾರೆ, ಕೆಲವು ಸಲ ಕ್ವಾಂಟಿಟಿ ನೋಡಿ ಹೋಗಿರೋರು ಜಾಸ್ತಿ ಇರ್ತಾರೆ. ಸೊ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳಿ, ಒಳ್ಳೆ ಡಿಸ್ಕೌಂಟ್ಸನ್ನು ಕೊಡಿ ನಿಮ್ಮ ಕಸ್ಟಮರ್ಸ್ಗೆ, ನಿಮ್ಮ ಹತ್ರ ಮತ್ತೆ ರಿಪೀಟ್ ಆಗಿ ಬರ್ತಾರೆ. ಕಂಪೇರ್ ವಿತ್ ಅದರ್ ಆ್ಯಪ್ಸ್, ಅದನ್ನೇನು ಹೇಳಿದ್ದೀನಿ ನಿಮಗೆ. ಈಗ ಎಕ್ಸಾಂಪಲ್ ಅಮೆಝಾನಲ್ಲಿ ಎಷ್ಟಿದೆ ಅಥವಾ ಫ್ಲಿಪ್ಕಾರ್ಟಲ್ಲಿ ಇವನು ಎಷ್ಟು ಹಾಕಿದ್ದಾನೆ ಪ್ರಾಡಕ್ಟ್ನ, ಇವನು ಎಷ್ಟು ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಿದ್ದಾನೆ, ನಾನು ಎಷ್ಟು ಮಾರ್ಜಿನ್ ಇಟ್ಕೊಳ್ಳಿ ಅನ್ನೋದನ್ನು ಯೋಚನೆ ಮಾಡಿ ನೀವೊಂದು ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡಿ. ನೀವು ಕೂಡ ಈ ಒಂದು ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಬಹುದು. ನಾನೊಂದಷ್ಟು ಸಣ್ಣ ಕೀ ಪಾಯಿಂಟ್ಸ್ಗಳು ಮಾತ್ರ ಕೊಡ್ತಾ ಇದ್ದೀನಿ ನಿಮಗೆ, ಏನೇನೆಲ್ಲ ಬೇಕಾಗುತ್ತೆ ಅನ್ನೋದು. ಒಂದು ಶಾಪಿಫೈ ಅಂತ ಒಂದು ಕೋರ್ಸ್ ಇದೆ, ಅದನ್ನು ನೋಡಿ ನೀವು ಕೂಡ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡಿ. ಸೊ ಇನ್ನು 3ನೇದಕ್ಕೆ ಬರೋದೇ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಅಂತ. ಈ ಒಂದು ವೆಬ್ಸೈಟ್ಗಳಿದ್ದಾವೆ, ಅದರಲ್ಲೂ ಕೂಡ ಫ್ಲಿಪ್ಕಾರ್ಟ್ ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಮೀಶೋಲು ಸೇಮ್ ಅದೇ ರೀತಿ ಒಂದು ಸಪ್ಲೈಯರ್ಸ್ ಅಂತ ಕರೀತಾರೆ ಅವ್ರನ್ನ. ಸೊ ಅಲ್ಲೂ ಕೂಡ ನೀವೊಂದು 2 ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಒಂದಲ್ಲ 2 ಅಲ್ಲ 3 ಜಾಗದಲ್ಲೂ ಕೂಡ ನಿಮ್ಮ ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡಿ, ಎಲ್ಲ ಆರ್ಡರ್ಸ್ ಬರುತ್ತೋ ನೀವು ಅಲ್ಲಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿ.
ಸೊ ಮೇನ್ ಬೇಕಾಗುತ್ತೆ ಸೇಮ್ ಆಸ್ ಯೂಶುವಲ್ ಫ್ಲಿಪ್ಕಾರ್ಟ್ಗೂ ಕೂಡ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಬಲ್ಕಾಗಿ ಪರ್ಚೇಸ್ ಮಾಡಿ. ಪ್ರತಿ ಸಲ ನಾನು ಅದನ್ನೇ ಹೇಳ್ತಿರ್ತೀನಿ, ಹೋಲ್ಸೇಲಲ್ಲಿ ಬಲ್ಕ್ ಪರ್ಚೇಸ್ ಮಾಡೋದ್ರಿಂದ ಪ್ರಾಫಿಟ್ ಜಾಸ್ತಿ ನೋಡ್ಬೋದು. ಜಸ್ಟ್ ಮೇಕ್ ಎ ಪ್ರಾಡಕ್ಟ್ ಲಿಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸ್. ಮೇಕ್ ಎ ಪ್ರಾಡಕ್ಟ್ ಲಿಸ್ಟ್. ಪ್ರಾಡಕ್ಟನ್ನು ಕರೆಕ್ಟಾಗಿ ಲಿಸ್ಟಿಂಗ್ ಮಾಡಿ. ಯಾವ ಪ್ರಾಡಕ್ಟ್ ಡಿಮ್ಯಾಂಡಬಲ್ ಇದೆ, ಯಾವ ಪ್ರಾಡಕ್ಟನ್ನು ಹಾಕಬೇಕಾಗುತ್ತೆ, ಯಾವ ರೀತಿ ನನ್ನ ಡಿಮ್ಯಾಂಡ್ ಇದೆ ನನ್ನ ಪ್ರಾಡಕ್ಟ್ಗೆ ಅಂತ ತಿಳ್ಕೊಂಡು ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿ, ಡಿಸ್ಕ್ರಿಪ್ಷನ್ಗಳನ್ನು ಯೂಸ್ ಮಾಡಿದ್ರೆ ನೀವು ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗಬಹುದು. ಖಂಡಿತ ನಿಮ್ಮ ಹತ್ರ ಹೋಲ್ಸೇಲರ್ ಸಿಕ್ಕಾಪಟ್ಟೆ, ನೀವೇ ಹೋಲ್ಸೇಲ್ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್, ನೀವೇ ಮಾಡ್ಬೋದು ಈ ಬಿಸ್ನೆಸ್ನ. ಸೊ ಜೊತೆಗೆ ಡಿಮ್ಯಾಂಡ್ ಇರೋಂಥ ಪ್ರಾಡಕ್ಟ್ನ ಯೂಸ್ ಮಾಡಿ. ವೈರಲ್ ಗ್ಯಾಜೆಟ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ವೈರಲ್ ಗ್ಯಾಜೆಟ್ಸ್ ತುಂಬ ಕೆಲವೊಂದ್ಸಲ ನಮಗೆ ಸಿಗಲ್ಲ ಆ ಪ್ರಾಡಕ್ಟ್ಗಳು, ಹೋದಾಗ ಹುಡುಕ್ತಾ ಇರ್ತೀವಿ ನಾವು. ಆ ಥರ ಒಂದು ಪ್ರಾಡಕ್ಟ್ಗಳನ್ನ ನೀವು ತರಿಸಿ ಕ್ವಾಲಿಟಿ ಇರುವಂಥದ್ದನ್ನು ನೀವು ಇಲ್ಲಿ ಸೆಲ್ ಮಾಡ್ಬೋದು. ಸೊ ಡಿಮ್ಯಾಂಡ್ ಇರುವಂಥ ಪ್ರಾಡಕ್ಟ್ನ ಆದಷ್ಟು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನಾನು ಕೊಡ್ತೀನಿ, ಸಮ್ಮರ್ಲಿ ಅಂತ ಬಂದರೆ ಫ್ಯಾನ್ಸ್ ಆಗಿರ್ಬೋದು, ಎ ಸಿಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಒಂದು ಮಿನಿ ಕೂಲರ್ಗಳಾಗಿರ್ಬೋದು, ಅಥವಾ ಒಂದು ವಾಟರ್ ಬಾಟ್ಲ್ಗಳ ಡಿಸೈನ್ ಡಿಫ್ರೆಂಟ್ ಆಗಿರ್ತವೆ. ನೀವು ಗಮನಿಸಿರ್ತೇವೆ, ಒಂದಿಷ್ಟು ವೈರಲ್ ಆಗಿರ್ತವೆ. 1 ಲೀಟ್ರ್ ಅಂತ ಮೆನ್ಷನ್ ಮಾಡಿರುವಂಥ ಒಂದು ಕೆಲವೊಂದು ವಾಟರ್ ಬಾಟ್ಲ್ಗಳು, ಅಥವಾ ಇಷ್ಟು ಗಂಟೆಗೆ ಇಷ್ಟಿಷ್ಟು ನೀರನ್ನು ಕುಡಿಬೇಕಾಗತ್ತೆ ಅಂತ ಒಂದು ಮೆನ್ಷನ್ ಮಾಡಿರ್ತಾರಲ್ಲ, ಆ ರೀತಿ ಒಂದು ಡಿಫ್ರೆಂಟ್ ಆಗಿರುವಂಥ ವಾಟರ್ ಬಾಟ್ಲ್ಗಳನ್ನ ಸೆಲ್ ಮಾಡಿದ್ರೆ ಈ ರೀತಿಯಾಗಿ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ನೀವು ಪ್ರಾಡಕ್ಟ್ ಲಿಸ್ಟ್ ಮಾಡಿ ನೀವು ಕೂಡ ಒಂದು ಬೆಸ್ಟ್ ಬಿಸ್ನೆಸ್ಸನ್ನು ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ಲಾತ್ ಬಿಸ್ನೆಸ್ಗಳಾಗಿರ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್. ನಾನು ಆಲ್ರೆಡಿ ಹೇಳಿದಾಗೆ ಹೋಮ್ ಅಪ್ಲಯನ್ಸಸ್ಗಳ ನಿಮ್ಮಲ್ಲಿ ಹೋಲ್ಸೇಲಲ್ಲಿದೆ ಅಂದರೆ ನೀವು ಕೂಡ ಈ ಬಿಸ್ನೆಸ್ಸನ್ನು ಈಸಿಯಾಗಿ ಮಾಡ್ಬೋದು. ನೀವು ಹತ್ರ ಪ್ರಾಡಕ್ಟ್ ಇರುತ್ತೆ, ಲಿಸ್ಟಿಂಗ್ ಮಾಡ್ತೀರಿ, ಆರ್ಡರ್ ಬಂದರೆ ಆರ್ಡರ್ನ ಕಳಿಸ್ಕೊಡ್ತೀರಿ. ಅದಕ್ಕೆ ಎಷ್ಟು ಪ್ಯಾಕಿಂಗ್ ಚಾರ್ಜಸ್ ಬರುತ್ತೆ ನೀವು ಅದನ್ನು ಕಸ್ಟಮರ್ ಹತ್ರ ತೊಗೋಬೋದು. GST ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಇದಕ್ಕೆಲ್ಲ. ಸೊ ನಾನು ಕಾಮರ್ಸ್ ಬಿಸ್ನೆಸ್ಸಲ್ಲಿ ಈ ರೀತಿಯಾಗಿದ್ದಾವೆ, ನೀವು ಕೂಡ ಈ ಬಿಸ್ನೆಸ್ಸನ್ನು ಮಾಡಬಹುದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ದ ಟ್ರೆಂಡಿಂಗ್ ಈಗ ಸದ್ಯಕ್ಕಿರುವಂಥದ್ದೇ ವಾಟ್ಸಪ್ ಬಿಸ್ನೆಸ್. ಎಸ್, ವಾಟ್ಸಪ್ಪಲ್ಲೂ ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಇದನ್ನು ಟ್ರೆಂಡಿಂಗ್ ಆಗಿರುವಂಥ ಬಿಸ್ನೆಸ್. ಯಾಕೆ ಅಂತ ಹೇಳ್ತೀನಿ, ಯಾಕಂದರೆ ಇದಕ್ಕೆ ಏನೂ ಪೇ ಮಾಡೋ ಹಾಗಿಲ್ಲ, ಕಮಿಷನ್ಸ್ ಇಲ್ಲ, ಹಾಳು ಮುಳು ಏನೂ ಇಲ್ಲ. ನಿಮಗೆ ಕ್ಲೀನಾಗಿ ನಿಮ್ಮ ಪ್ರಾಡಕ್ಟನ್ನು ಒಂದು ಪರ್ಫೆಕ್ಟಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಡ್ ಕ್ಯಾಟ್ಲಾಗ್ಸ್, ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ನ ಇಲ್ಲಿ ಕ್ಯಾಟ್ಲಾಗ್ ಅಂತ ಕರೀತಾರೆ, ಅಥವಾ ಆ್ಯಡ್ ಐಟಮ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಜೊತೆಗೆ ಪ್ರಾಡಕ್ಟ್ನ ಲಿಸ್ಟ್ ಮಾಡಿ, ಅದರೊಳಗಡೆ ನೀಟಾಗಿ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಅಥವಾ ಡೀಟೇಲ್ಡ್ ಆಗಿ ಇರುವಂತಹ ಹೆಸರುಗಳಾಗಿರ್ಬೋದು, ಅದಕ್ಕೆ ಮೆನ್ಷನ್ ಮಾಡೋದಾಗಿರ್ಬೋದು, ಡಿಸ್ಕ್ರಿಪ್ಷನ್ಗಳಾಗಿರ್ಬೋದು, ಅಥವಾ ಪ್ರಾಡಕ್ಟ್ ಡಿಸ್ಕೌಂಟ್ಸ್ಗಳಾಗಿರ್ಬೋದು, ಇದನ್ನು ನೀವು ಇಲ್ಲಿ ಮಾಡ್ಬೋದು. ಜೊತೆಗೆ ಮೇಕ್ ಪ್ರಮೋಷನ್ಸ್ ಇನ್ ಇನ್ಸ್ಟಾ ಆ್ಯಂಡ್ ಮೇಕ್ ಎ ವಿಡಿಯೋ ಆಫ್ ದ ಪ್ರಾಡಕ್ಟ್. ಎಸ್, ಖಂಡಿತವಾಗ್ಲೂ ಯಾವುದೋ ಒಂದು ಡಿಫ್ರೆಂಟಾಗಿ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದು ವಿಡಿಯೋ ಮಾಡಿ. ನೀವು ಅದನ್ನು ವಿಡಿಯೋ ಮಾಡಿ ಅದನ್ನು ನೀವು ಪಬ್ಲಿಷ್ ಮಾಡಿ ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಹಾಕಿ, ಅಲ್ಲಿ ಫೋನ್ ನಂಬರ್ ಹಾಕಿ. ನಮ್ಮ ವಾಟ್ಸಪ್ ಬಿಸ್ನೆಸ್ ನಂಬರ್ ಬಂದು ಇದಿಲ್ಲಿದೆ, ನೀವು ಅದರಲ್ಲೇ ಕೂಡ ಬುಕ್ ಮಾಡ್ಕೋಬೋದು. ನಾವು ನಿಮಗೆ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ, ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಕೊಡಿ, ಅಥವಾ ನಿಮ್ಮ ನಿಯರ್ ಬೈಲಿರುವಂಥ ಊರಲ್ಲೇ ಯಾರನ್ನ ಬುಕ್ ಮಾಡೋರ್ಗಾದ್ರೆ ಅಲ್ಲೇ ಕೊಡಿ. ಸೊ ಈ ರೀತಿಯಾಗಿ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ನಾನು ಕಣ್ಣಾರೆ ಈ ಬಿಸ್ನೆಸ್ಸನ್ನು ಮಾಡಿರೋರನ್ನ ನೋಡಿದ್ದೀವಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನೇ ಒಂದು ಬಂಡವಾಳವನ್ನು ಮಾಡಿಕೊಂಡು ಎಷ್ಟೋ ಜನ ಬಿಸ್ನೆಸ್ಸನ್ನು ಮಾಡಿರೋರು ನಾನು ನೋಡಿದ್ದೀನಿ. ಅದು ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ. ನೀವು ಈಗ ಶಾರ್ಕ್ ಟ್ಯಾಂಕ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಎಷ್ಟು ಜನ ಹೇಳಲ್ಲ, ನಾನು ಇನ್ಸ್ಟಾಲ್ ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತೀನಿ ಸರ್, ಇನ್ಸ್ಟಾಲ್ ನಾನು ಪ್ರಮೋಷನ್ ಮಾಡಿ ಇಷ್ಟು ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ದೀನಿ. ಖಂಡಿತ ಆಗುತ್ತೆ. ಟ್ರೈ ಮಾಡಿರಲ್ಲ ಅಷ್ಟೇ. ನೀವು ಆಗುತ್ತೋ ಇಲ್ಲವೋ, ಹೋಗ್ಬಿಡುತ್ತೋ, ನಮ್ಮ ಪ್ರಾಡಕ್ಟ್ ನಾವು ಇನ್ವೆಸ್ಟ್ ಮಾಡೋದು ಹಾಳಾಗ್ಬಿಡುತ್ತೇನೋ ಅನ್ನೋದಿರುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೇ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಥರ ಮಾಡ್ಕೊಳ್ಳಿ. ಸರ್, ನಾನು ಪ್ರಾಡಕ್ಟ್ ಇದು ಸೆಲ್ ಆಗಿ ತಮಗೆ ವಾಪಸ್ ರಿಟರ್ನ್ ಮಾಡ್ತೀನಿ, ನನಗೆ ಅದು ಅಮೌಂಟ್ ರಿಟರ್ನ್ ಮಾಡಿಬಿಡಿ. ಯಾಕಂದರೆ ಇದು ಹಾಳಾಗುವಂಥದ್ದಲ್ಲ ವಸ್ತುಗಳು, ಕೆಟ್ಟೋಗುವಂಥ ವಸ್ತುಗಳಲ್ಲ ಇದು. ಸೊ ನೀವು ಹೇಳಿ, ಇಲ್ಲ ಸರ್ ಈ ಥರ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನೀವು ಅದೇ ಹೋಲ್ಸೇಲ್ ತೊಗೊಳ್ಬೇಕಾರೆ, ಬಲ್ಕ್ ತೊಗೋಬೇಕಾರೆ, ಸೊ ಅಲ್ಲಿ ನಿಮಗೊಂದು ಅಗ್ರಿಮೆಂಟ್ ಇಟ್ಕೊಂಡ್ರೆ ಇದು ಈಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನು ಫುಲ್ ಟೈಮ್ ಇದೇನು ಬಿಸ್ನೆಸ್ ಮಾಡಲ್ಲ, ನೀವು ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋರು ಕೂಡ ಆ ಥರ ಮಾಡ್ಬೋದು. ಇಲ್ಲ ಫುಲ್ ಟೈಮ್ ಮಾಡೋರಾಯಿತು ಅಂದರೆ ನಿಮ್ಗೆ ಇವತ್ತರ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಒಂದು ಮೈಟ್ ಬಿ ಒಂದು 5 ದಿವಸ ಆಗುತ್ತೆ, ಒಂದು 4 ದಿವಸ ಆಗುತ್ತೆ. ಪ್ರಮೋಷನ್ ಸ್ಟ್ರಾಟಜಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಹಾಕಿ, ಸೇಮ್ ಡೇ ಡೆಲಿವರಿ ಕೊಡೋಕ್ಕಾಗುತ್ತಾ ನಿಮ್ಗೆ, ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀರಾ? ಒಂದಿಬ್ಬರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ಬೋದು. ಈ ನಿಜವಲ್ಲಿ ಈ ಬಿಸ್ನೆಸ್ ಫ್ರೆಂಡ್ಸ್ಗಳು ಸೇರ್ ಮಾಡ್ಬೋದು. ನಾನೇ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ದೀನಿ, ವಾಟ್ಸಪ್ ಬಿಸ್ನೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಅರ್ನಿಂಗ್ ಮಾಡ್ತಿದ್ದಾನೆ ಗೊತ್ತಾ. ಸೇಮ್ ಆ್ಯಸ್ ಲೈಕ್ ದಟ್ ಅವರೊಂದು ವೆಬ್ಸೈಟು ಕೂಡ ಇವತ್ತು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಬೆಳೆದಿದೆ ಅವ್ರ ಬಿಸ್ನೆಸ್ಸು. ಒಂದು ಬಿಸ್ನೆಸ್ಸನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ಜೊತೆಗೆ ನಾನು ಇದಕ್ಕೆ ಒಂದು ಟಿಪ್ ಅಂತ ಹೇಳಿದ್ದಲ್ಲ, ಆ ಟಿಪ್ಗಳೇ ಇದು ಕೊಡೋದು. ವೇರ್ ಟು ಬೈ ಎ ಪ್ರಾಡಕ್ಟ್ಸ್. ಕೆಲವರಿಗೆ ಎಲ್ಲಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ, ಎಲ್ಲೋಗಿ ಬೈ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ದಯವಿಟ್ಟು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿರುವಂಥ ಪ್ಲಾಟ್ಫಾರ್ಮ್. ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಒಂದು ಎಕ್ಸಾಂಪಲ್, ಒಂದು ಗ್ಯಾಡ್ಜೆಟ್ಸ್ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇನ್ ಮುಂಬೈ, ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇನ್ ಚೆನ್ನೈ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಹೋಲ್ಸೇಲ್ ಇನ್ ಡೆಲ್ಲಿ, ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಥವಾ ಸ್ಯಾರೀಸ್ಗಳು ಇನ್ ಸೂರತ್ ಅಂತನೋ, ಅಥವಾ ಈ ರೀತಿಯಾಗಿ ನೀವು ಸರ್ಚ್ ಮಾಡಿಕೊಂಡ್ರೆ ಅಲ್ಲೇ ನಿಮಗೆ ಹೋಲ್ಸೇಲ್ಗಳು ಸುಮಾರು ಜನ ಸಿಗ್ತಾರೆ. ಒಂದೇ ಒಂದು ಸಲ ವಿಸಿಟ್ ಮಾಡಿ ಅವ್ರ ಅಂಗಡಿಗೆ, ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಲಿ ಅವ್ರಿಗೆ. ನೆಕ್ಸ್ಟ್ ಟೈಮಿಂದ ಅವರೇ ಕ್ರೆಡಿಟ್ಸ್ಗಳನ್ನ ಕೆಲವೊಂದು ಸಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತಿದ್ದಂಗೆ ನೀವು ಕೂಡ ಇಲ್ಲಿ ಸೇಲ್ ಮಾಡ್ಬೋದು. ಬೊಂಬಾಟ್ ಬಿಸ್ನೆಸ್, ನಿಜವಾಗ್ಲೂ ಬೊಂಬಾಟ್ ಬಿಸ್ನೆಸ್ಸು. ಆದರೆ
ಇದಕ್ಕೆ ಸ್ವಲ್ಪ ಓಡಾಡಬೇಕಾಗತ್ತೆ ಸ್ಟಾರ್ಟಿಂಗ್. ಮುಂಬೈ, ಚೆನ್ನೈ, ಡೆಲ್ಲಿ, ಸೂರತ್ ಈ ಹತ್ರ ಎಲ್ಲ ಒಂದು ಸ್ವಲ್ಪ ಓಡಾಡಿದ್ರೆ ನಿಮ್ಗವ್ರಿಗೂ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಇಲ್ಲ ಸರ್ ನಾವು ಫೋನಲ್ಲೇ ಒಂದು ನಂಬಿಕೆ ಇದೆ, ಕ್ಯಾಶ್ ಆನ್ ಡೆಲಿವರಿ ತೊಗೋತೀನಿ ನಾನು ಅಂದರೆ ಆ ಪ್ರಾಡಕ್ಟ್ನ ನೀವು ಕ್ಯಾಶ್ ಆನ್ ಡೆಲಿವರಿ ತರಿಸ್ಕೊಳ್ಳಿ ಇಲ್ಲಿಗೆ, ನೀವು ಕೂಡ ಇಲ್ಲಿ ಬಿಸ್ನೆಸ್ ಮಾಡ್ಬೋದು. ಅಲ್ಲೆಲ್ಲ ಹೋಲ್ಸೇಲ್ ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ನಾನೇ ಯಾವುದೋ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೆ, ಕೆಲವೊಂದು ಫ್ಯಾನ್ಗಳಾಗಿರ್ಬೋದು 1800 ರೂಪಾಯಿ 1600 ರೂಪಾಯಿ ಇಲ್ಲಿ ಮಾರ್ತಾರೆ ಅಂದರೆ ಹೋಲ್ಸೇಲಲ್ಲಿ ಕೇವಲ 500-600 ರೂಪಾಯಿ ಇರ್ತದೆ. ಹೋಲ್ಸೇಲಲ್ಲಿ 500-600 ರೂಪಾಯಿ ಇರುತ್ತೆ. ಒಂದು 20 ಪೀಸ್ ತಂದಿಟ್ಕೊಳ್ಳಿ. ಸೊ ನಿಮಗೆ ಅದರಿಂದ ಏನು ಮಾಡ್ಬೋದು, ಮತ್ತೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಬಂತ ಬಿಸ್ನೆಸ್ ಆಯಿತಾ ನಿಮಗೆ, ಆ ಪ್ರಾಡಕ್ಟ್ ಸೆಲ್ ಆಯಿತಾ, ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ಇಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿದೆ, ಅದಕ್ಕೆ ಲೋ ಬೆಸ್ಟ್ ಪ್ರೈಸಲ್ಲಿ ಇನ್ನೊಬ್ಬ ಕೊಡ್ತಿದ್ದಾನ ಅವನ ಹತ್ರ ಪರ್ಚೇಸ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಬಿಸ್ನೆಸ್ನ ನೀವು ವಾಪಸ್ ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಮೊದಲನೇದು. ಎರಡನೇ ಪಾಯಿಂಟ್, ಬಿಸ್ನೆಸ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಆ್ಯಕ್ಚುಲಾಗಿ ಏನು ಗೊತ್ತಾ, ನೀವು ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಇವತ್ತು ಮಾಡಿ, ಇವತ್ತು ಸೆಲ್ ಆಯಿತು, ಇವತ್ತು ಪ್ರಾಡಕ್ಟ್ ಸೂಪರ್ ಬೊಂಬಾಟ್ ಅಂದಿದ ತಕ್ಷಣ ಅವತ್ತು ಮುಗಿಯಲ್ಲ. ನೆಕ್ಸ್ಟ್ ಡೇ ಒಂದು ಹರ್ಡಲ್ಸ್ ಇರುತ್ತೆ ನಿಮಗೆ. ಅವತ್ತೂ ಕೂಡ ನಿಮ್ಗೆ ಅದೇ ಕೆಲಸಗಳು. ಪ್ರಮೋಷನ್ ಮಾಡ್ಕೊಳ್ಳಿ, ಒಂದಷ್ಟು ಜನರ ಹತ್ರ ರಿವ್ಯೂಸ್ಗಳನ್ನು ತಗೊಳ್ಳಿ, ನಿಮ್ಮ ಕಸ್ಟಮರ್ ಹತ್ರ ಒಂದು ರಿವ್ಯೂ ವಿಡಿಯೋ ಮಾಡಿಸ್ಕೊಳ್ಳಿ, ಅದನ್ನು ನಿಮ್ಮ ವೆಬ್ಸೈಟಲ್ಲೋ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಕೌಂಟಲ್ಲೋ ಪಬ್ಲಿಷ್ ಮಾಡಿ. ಸೊ ಅಲ್ಲಿ ಟ್ರಸ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ವಾಟ್ಸಪ್ ಬಿಸ್ನೆಸ್ ಐಡಿಯಾ ಕೊಡ್ತಾ ಇರೋದು. ಎಲೆಕ್ಟ್ರಾನಿಕ್ ಐಟಮ್ಸ್, ಸ್ಯಾರೀಸ್, ಕ್ಲಾತ್ಸ್ ಈ ರೀತಿಯಾಗಿ ಈ ಜಾಗಗಳಲ್ಲಿ ಸಿಗುತ್ತೆ. ನಾನು ಕೂಡ ಒಂದಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಕೂಡ ಸರ್ಚ್ ಮಾಡಿದ್ದೀನಿ ಈ ಪ್ರಾಡಕ್ಟ್ಸ್ಗಳನ್ನ. ಖಂಡಿತವಾಗ್ಲೂ ಹೋಲ್ಸೇಲ್ ದರದಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಬೆಂಗಳೂರಲ್ಲಿ ಇದ್ದೀವಿ ನಾವು ಇವಾಗ. ಸೊ ನನಗೆ ಚೆನ್ನೈ ಹತ್ರ ಅಂದರೆ ಚೆನ್ನೈಗೆ ಹೋಗಿ ಬರ್ಬೋದು, ಈಸಿಯಾಗಿ ಹೋಗಿ ಬರ್ಬೋದು ಚೆನ್ನೈಗೆ. ಸೊ ಕಾರ್ ಗ್ಯಾಜೆಟ್ಸು, ಬೈಕ್ ಗ್ಯಾಜೆಟ್ಸು ಸಿಗುತ್ತೆ ನಿಮಗೆ. ಕೆಲವೊಂದು ನಾನು ನಿಜವಾಗ್ಲೂ ಗಮನಿಸೋದೇನಾಯ್ತು ಅಂದರೆ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಒಂದು ಕೀ, ಒಂದು ಬೈಕಿದು ಕೀನೋ ಅಥವಾ ಕಾರ್ ಕೀಗೆ ನಾವು ಒಂದು ಕೀ ಚೈನ್ ಹಾಕ್ತೀವಿ ಗೊತ್ತಾ, ಆ ಕೀ ಚೈನ್ನ ಕಾಸ್ಟ್ ಕೇವಲ 5-10 ರೂಪಾಯಿ ಇರುತ್ತೆ. ನಾವಿಲ್ಲಿ 50-60 ರೂಪಾಯಿ ತೊಗೊತೀವಿ. ನಾವು 50-60 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಸೊ ಲಾಟ್ ಆಫ್ ಡಿಫ್ರೆನ್ಸು ನಿಮಗೆ. ಬಟ್ ಅದನ್ನು ಹೋಲ್ಸೇಲಲ್ಲಿ ತೊಗೊಂಡ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಸೊ ನೀವು ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು, ಗ್ಯಾಡ್ಜೆಟ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದಾಯ್ತು ಅಂದರೆ ಬೈಕ್ ಗ್ಯಾಡ್ಜೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಅಥವಾ ಮೌಂಟ್ ಮಾಡುವಂಥದ್ದಾಗಿರ್ಬೋದು, ಬೈಕಿಗೆ ಮೊಬೈಲ್ ಮೌಂಟರು, ಹೋಮ್ ಅಪ್ಲಯನ್ಸ್ ಅಂತ ಬಂದರೆ ಫ್ಯಾನ್ಗಳು, ಎ ಸಿಗಳು ಈ ರೀತಿಯಾಗಿ ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ನೀವು ಇಟ್ಕೊಂಡು ನೀವು ಒಂದು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದಲ್ಲ. ಒಂದು ಸಣ್ಣ ಪ್ರಾಫಿಟೇ ಬರಲಿ ನಮಗೆ ಸ್ಟಾರ್ಟಿಂಗ್ ಪರವಾಗಿಲ್ಲ. ಬಿಸ್ನೆಸ್ ಐಡಿಯಾ ಗೊತ್ತಾಗುತ್ತೆ, ಮಾಡೆಲ್ ಗೊತ್ತಾಗುತ್ತೆ, ಸ್ಟ್ರಕ್ಚರ್ ಗೊತ್ತಾಗುತ್ತೆ, ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನಾವು ಕೂಡ ಸುಮಾರು ವೀಡಿಯೋಗಳನ್ನು ಮಾಡಿದ್ವಿ. ಟಾಪ್ 4 ಬಿಸ್ನೆಸ್, ಟಾಪ್ 6 ಬಿಸ್ನೆಸ್ ಅಂತೆಲ್ಲ ಐಡಿಯಾಸ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಅವ್ರನ್ನೂ ಕೂಡ ಕೇಳಿ. ಮೋಸ್ಟ್ ಆಫ್ ದ ಜನಕ್ಕೆ ನಾನು ಇದನ್ನೇ ಹೇಳೋದು, ಸ್ಟಾರ್ಟ್ ಬಿಸ್ನೆಸ್ ಟುಡೇ. ಇವತ್ತು ಬಿಸ್ನೆಸ್ ಮಾಡಿ ನೀವು ಬಾಸ್ ಆಗೋದನ್ನು ಕಲ್ತ್ಕೊಳ್ಳಿ. ಇಲ್ಲ ನಾನು 9 to 5 ಜಾಬ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಇದನ್ನು ಪಾರ್ಟ್ ಟೈಮ್ ಆಗೂ ಮಾಡ್ಬೋದು. ಇಲ್ಲ ಸರ್ ನಾನು ಫುಲ್ ಟೈಮರು, ನನಗೆ ಬೇರೆ ಏನೋ ಕೆಲಸ ಇದೆ, ಬಟ್ ಅದ್ರ ಜೊತೆಗೆ ಇದನ್ನು ಮಾಡ್ಬೋದಾ, ಖಂಡಿತ ಮಾಡ್ಬೋದು. ನಿಮ್ಮ ಆರ್ಡರ್ಸ್ಗಳ ಶಿಪ್ಪಿಂಗ್ ಬಂದಾಗ ನೀವು ಡೆಲಿವರಿ ಮಾಡಿ ಕಳಿಸಿ, ಅಷ್ಟೇ, ಮುಗೀತು. ಕೇಲ್ಕತ್ತಮ್ ದುಕಾನ್ ಬಂದ್. ಸೊ ನಿಮಗೆ ಮಾಡೋ ಮನಸ್ಸಿದ್ರೆ ಖಂಡಿತ ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಬಟ್ ಸ್ಟಾರ್ಟ್ ಬಿಸ್ನೆಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಅಯ್ಯೋ ಸೋತೋಗ್ಬಿಟ್ರೆ ಏನು ಮಾಡೋದು, ಅಯ್ಯೋ ಲಾಸ್ ಆಗಿಬಿಟ್ರೆ ಏನು ಮಾಡೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ ಕಮ್ಮಿ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಸೇಲ್ ಆಗಲಿಲ್ವಾ, ನಿಮ್ಗೆ ಅದನ್ನು ಸೇಲ್ ಮಾಡೋ ಐಡಿಯಾನೂ ಗೊತ್ತಾಗಲಿಲ್ಲ, ಇಷ್ಟೆಲ್ಲ ನಾನು ಹೇಳಿದ ಮೇಲೂ ನೀವು ತರಿಸ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮನೆ ಹತ್ರ ನಿಯರ್ ಬೈ ಅಂಗಡಿಗಳಿರುತ್ತೆ, ಅವ್ರಿಗೆ ನೀವು ಹೋಲ್ಸೇಲಾಗೂ ಕೂಡ ಕೊಡು. ನೀವು ಅಲ್ಲಿಂದ ಹೋಲ್ಸೇಲಾಗಿ ತಂದು ಒಂದು 20 ರೂಪಾಯಿ 30 ರೂಪಾಯಿ ಒಂದು ಪ್ರಾಡಕ್ಟಿಂದ, ಅಂದರೆ ಒಂದೇ ಒಂದು ಪ್ರಾಡಕ್ಟಿಂದ ನಿಮಗೆ 20-30 ರೂಪಾಯಿ ಕ್ವಾಂಟಿಟಿಯಲ್ಲಿ ನೀವು ಪ್ರಾಫಿಟ್ ಮಾಡ್ತು ಅಂದರೆ, ಒಂದು 30 ಪೀಸ್ ಸೇಲ್ ಆಯಿತು ಅಂದರೆ ನಿಮಗೆ ಎಷ್ಟು ಸಿಗುತ್ತೆ ಹೇಳಿ? ಈಸಿಯಾಗಿ ಇಲ್ಲೇ ಸಂಪಾದನೆ ಆಗುತ್ತೆ. ಒಂದು 300 ಪೀಸ್ ಸೇಲ್ ಆಯಿತು ಅಂತಂದರೆ, ಒಂದು 200 ಪೀಸ್ ಸೇಲ್ ಆಯಿತು ಅಂತಂದರೆ. ಸೊ ಯೋಚನೆ ಮಾಡಿ. ನಾನು ಈಗ ಕೊಟ್ಟಿರುವಂಥದ್ದು ಇ ಕಾಮರ್ಸ್ ಬಿಸ್ನೆಸ್ಸು ಒಂದು ಬೂಮಿಂಗ್ ಆಗ್ತಿರುವಂಥ ಬಿಸ್ನೆಸ್ಸು. ನೀವು ಇನ್ನೂ ಅಂಗಡಿ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಅಂಗಡಿ ಹುಡುಕಬೇಕು, ಅದಕ್ಕೆ ರಿನೋವೇಷನ್ ಅಂತ ಖರ್ಚು ಮಾಡ್ತೀರಿ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇ ಕಾಮರ್ಸ್ ಬಿಸ್ನೆಸ್ ಇಸ್ ದ ಬೆಸ್ಟ್ ಬಿಸ್ನೆಸ್ಸು ಇವತ್ತಿಗೆ ಅಂತ ಹೇಳ್ಬೋದು. ಸೊ ನೋಡೋದಲ್ಲ ಯಾವ ರೀತಿಯಾಗಿ ಇ ಕಾಮರ್ಸಲ್ಲಿ ಏನೇನಿದ್ದಾವೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾವೆ, ಹೇಗೆ ಸೆಲ್ ಮಾಡ್ಬೋದು, ವಾಟ್ಸಪ್ ಬಿಸ್ನೆಸ್ಸಲ್ಲೂ ಕೂಡ ಸೆಲ್ ಮಾಡ್ಬೋದು ಅಂತ ಹೇಳಿದೆ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.